ಮುಂಗಾರು ಮಳೆಯ ಆರ್ಭಟಕ್ಕೆ ಕರಾವಳಿ ತತ್ತರ ಕಡಲಬ್ಬರಕ್ಕೆ ಕೊಚ್ಚಿ ಹೋಯಿತು. ಮಂಗಳೂರಿನಲ್ಲಿ ಗುಡ್ಡ ಕುಸಿತ, ಅಪಾಯದ ಅಂಚಿನಲ್ಲಿ 6 ಮನೆಗಳು. ಮಡಿಕೇರಿ ತಾಲೂಕಿನ ಬಲಮುರಿ ಸೇತುವೆ ಜಲಾವೃತ, ಅತ್ಯಾಡಿ ಗ್ರಾಮಕ್ಕೆ ಸಂಪರ್ಕ ಕಟ್. ಎಲ್ಲದರ ಡೀಟೇಲ್ಸ್ ನಿಮಗೆ. ಮಳೆಯಬ್ಬರಕ್ಕೆ ರಾಜ್ಯದ ಕರಾವಳಿ ಭಾಗ ತತ್ತರಿಸಿ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದೆ. ನದಿಗಳೆಲ್ಲ ತುಂಬಿ ಹರಿತಾ ಇದ್ದು ಕಡಲ ಅಬ್ಬರ ಹೆಚ್ಚಾಗಿದೆ. ಸಮುದ್ರದ ಆರ್ಭಟಕ್ಕೆ ಉಳ್ಳಾಲದ ಬಟ್ಟಪಾಡಿಯಲ್ಲಿ ಮನೆಯೊಂದು ನೋಡ್ತಾ ಇದ್ದ ಹಾಗೆ ಸಮುದ್ರ ಪಾಲಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ನಿವಾಸಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಮಂಗಳೂರು ಹೊರವಲಯದ ಕಾವೂರಿನ ಸೂಜಿಕಲ್ಲು ಗುಡ್ಡದಲ್ಲಿ ಗುಡ್ಡ ಕುಸಿದಿದೆ. 6 ಮನೆಗಳು ಅಪಾಯದ ಅಂಚಿನಲ್ಲಿದೆ. ಕಟ್ಟಡ ಕಾಮಗಾರಿ ನಡೀತಾ ಇರುವ ಮೇಲ್ಭಾಗದಲ್ಲಿ ಮಣ್ಣಿನ ದಿಬ್ಬ ಕುಸಿದಿದ್ದು 6 ಮನೆಗಳಿಗೆ ಭೀತಿ ಎದುರಾಗಿದೆ. ನಿವಾಸಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕುಮಾರಧಾರ, ಕಾವೇರಿ, ತುಂಗಾ, ಲಕ್ಷ್ಮಣತೀರ್ಥ, ಸುವರ್ಣ ಸೇರಿ ಹಲವು ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದ್ದು ಪ್ರವಾಹದ ಆತಂಕ ಶುರುವಾಗಿದೆ. ಸಮುದ್ರ ತೀರದಲ್ಲೂ ಕಡಲ್ಕೊರೆತ ಹೆಚ್ಚಾಗಿದ್ದು ಅಪಾಯದ ಅಂಚಿನಲ್ಲಿರುವ ಮನೆಗಳ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಕೊಡಗಿನಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವರುಣಾರ್ಭಟಕ್ಕೆ ಮಡಿಕೇರಿ ತಾಲೂಕಿನ ಬಲಮುರಿ ಸೇತುವೆ ಮುಳುಗಡೆಯಾಗಿದ್ದು ಕಾವೇರಿ ನದಿ ಪಾತ್ರದ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಬಲಮುರಿ ಸೇತುವೆ ಮೇಲೆ ನೀರು ಹರಿತಾ ಇದ್ದು ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಶುರುವಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸ್ಥಳೀಯರಿಗೆ ಸೂಚನೆ ಕೊಡಲಾಗಿದೆ. ಸಂಪಾಂಜೆ ಸಮೀಪದ ಕೊಯ್ನಾಡ್ನಲ್ಲಿ ಗಾಳಿ ಮಳೆಗೆ ಶಾಲಾ ಕೊಠಡಿಯ ಮೇಲೆ ಗುಡ್ಡ ಕುಸಿದಿದೆ. ಪರಿಣಾಮ ಶಾಲಾ ಕೊಠಡಿಯ ಗೋಡೆ, ಕಿಟಕಿ ಜಖಂಗೊಂಡಿದೆ. ಶಾಲೆಗೆ ರಜೆ ಇದ್ದಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ. ಮಡಿಕೇರಿ ತಾಲೂಕಿನ ಮೂರ್ನಾಡು ಸಮೀಪದ ಬಲಮುರಿಯಲ್ಲಿ ಕಾವೇರಿ ನದಿಯ ಪ್ರತಾಪಕ್ಕೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಕಿರುಸೇತುವೆ ಮುಳುಗಡೆಯಾಗಿದೆ. ಮಡಿಕೇರಿ ತಾಲೂಕಿನ ಅತ್ಯಾಡಿ ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿದ್ದು ಜೀವ ಕೈಯಲ್ಲಿ ಹಿಡಿದು ಕಾಲು ಸಂಕದ ಮೇಲೆ ಜನ ಸಂಚರಿಸ್ತಾ ಇದ್ದಾರೆ. ಮಳೆಗಾಲ ಬಂತಂದ್ರೆ ಇಲ್ಲಿನ ಜನ ನರಕ ಯಾತನೆಯನ್ನ ಅನುಭವಿಸ್ತಾರೆ. ಕಿರು ಸೇತುವೆ ಅಂತ ಮುಳುಗಡೆ ಆದ್ರೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೆ ಪಾರಣೆ, ಕಡಂಗ ಮತ್ತೆ ಚಯಂಡನೆ ಅದು ಕನೆಕ್ಟಿವಿಟಿ ಏನಿದೆ ತುಂಬಾ ಜನ ಈ ಕಿರು ಸೇತುವೆಯನ್ನೇ ನಂಬ್ಕೊಂಡಿರ್ತಾರೆ. ಈಗ ಇದು ಬ್ಲಾಕ್ ಆದ ಸಮಯದಲ್ಲಿ ಏನ್ ಆಗ್ಬೇಕಂದ್ರೆ ಆ ದೊಡ್ಡ ಸೇತುವೆನ ಅವಲಂಬಿಸಬೇಕಾಗುತ್ತೆ, ಸುತ್ತಿ ಬಳಸಿ ನಾವು ಹೋಗ್ಬೇಕಾಗುತ್ತೆ. ಇಲ್ಲಿ ಹತ್ರ ಇರೋರು ಸಹ ತುಂಬಾ ರೌಂಡ್ ಹೊಡ್ಕೊಂಡು ಬರುವಂತ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಆಲ್ಮೋಸ್ಟ್ ನಮಗೆ 2-3 ತಿಂಗಳಲ್ಲಿ ಆಗಾಗ ಮುಳುಗಡೆ ಆಗ್ತಿರುತ್ತೆ. 2-3 ತಿಂಗಳು ನಮಗೆ ಈ ಪ್ರಾಬ್ಲಮ್ ಇದ್ದಿದೆ. 3 ತಿಂಗಳು ಸಹ ಹೊಳೆ ಬರ್ತಾ ಇರುತ್ತೆ. ಅವಾಗ ಕಿರು ಸೇತುವೆ ಅದರಿಂದ ಅದು ಬ್ಲಾಕ್ ಆಗ್ತಾನೆ ಇರುತ್ತೆ. ಅದು ಪ್ರಾಬ್ಲಮ್ 3 ತಿಂಗಳು ನಮಗೆ ಪ್ರಾಬ್ಲಮ್ ಇದ್ದಂಥದ್ದೇ. ಉಡುಪಿಯಲ್ಲೂ ವರುಣಾರ್ಭಟ ಮುಂದುವರೆದಿದೆ. ದೇವಸ್ಥಾನ, ಅಪಾರ್ಟ್ಮೆಂಟ್ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬನ್ನಂಜೆ, ಮೂಡ, ನಿಡಂಬೂರು ವ್ಯಾಪ್ತಿಯಲ್ಲಿ ನೆರೆ ಇನ್ನೂ ಇಳಿಕೆಯಾಗಿಲ್ಲ. ಬೈಲಗದ್ದೆಯಲ್ಲಿರುವ ಬನ್ನಂಜೆ ಶನೀಶ್ವರ ದೇವಸ್ಥಾನ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ದು ಸಂಪರ್ಕ ಕಡಿತಗೊಂಡಿದೆ. ತಗ್ಗು ಪ್ರದೇಶದ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದ್ದು ಜನರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಭತ್ತದ ಗದ್ದೆಗಳಲ್ಲಿ ವ್ಯಾಪಕ ನೀರು ತುಂಬಿಕೊಂಡಿದೆ. ಭಾರೀ ಮಳೆಗೆ ಕಾರ್ಕಳ ತಾಲೂಕಿನ ಹಿರ್ಗಾನ ಗ್ರಾಮದಲ್ಲಿ ಮನೆಯ ಪಕ್ಕದಲ್ಲೇ ಇದ್ದ ಬಾವಿ ಕುಸಿತವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಾವಿ ಕುಸಿಯುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಲೆನಾಡು ಭಾಗದಲ್ಲೂ ಗಾಳಿ ಮಳೆ ಅಬ್ಬರ ಜೋರಾಗಿದೆ. ಮೂಡಿಗೆರೆ ತಾಲೂಕಿನ ಸಂಪಿಗೆ ಖಾನ್ ಬಳಿ ಬೃಹತ್ ಮರವೊಂದು ರಾಜ್ಯ ಹೆದ್ದಾರಿಗೆ ಉರುಳಿತು. ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಮರ ತೆರವು ಮಾಡಿ ಸುಗಮ ಸಂಚಾರಕ್ಕೆ ಸ್ಥಳೀಯರು ಅನುವು ಮಾಡಿಕೊಟ್ರು. ಮಳೆ ಎಲ್ಲ ಕೆಲಸ ರಜೆ ಮಾಡಿದೀವಿ ಇವತ್ತು ಎಲ್ಲ ರಜೆ, ಎಲ್ಲ ಮಳೆ ಎಲ್ಲ ಇದಕ್ಕಾಗಿ ಎಲ್ಲ ರಜೆ ಮಾಡಿದೀವಿ ಇವತ್ತು. ಇಲ್ಲಿ ತುಂಬಾ ಜನ ಇದಾರಲ್ಲ ಕಾರ್ಮಿಕರು? ಹೌದೌದು, ಫುಲ್ ಕಾರ್ಮಿಕರು ಜಾಸ್ತಿ ಜನ ಇದೀವಿ. ಅಲ್ಲಿ ಫಾಲ್ಟ್ ಆಗಿದೆ ಸರ್, ಒಂದು ಮರ ಬಿದ್ದಿದೆ. ಮಲ್ಪೆಲ್ಲ ಸುಮಾರು ಸಮಸ್ಯೆ ಇದೆ. ಎಷ್ಟು ಕಂಬ ಬಿದ್ದಿದೆ? ಟು ಗೊತ್ತಿಲ್ಲ, ನಮ್ಮ ಸೆಕ್ಷನ್ ಅಲ್ಲಿ ಒಂದು 15 ಕಂಬ ಬಿದ್ದಿದೆ ಅಂತ. ಎಲ್ಲ ರಿಪೇರಿ ಕಾರ್ಯ ಆಗ್ತಾ ಇದೆಯಾ? ಆಗ್ತದೆ, ಬರ್ತಾರೆ ಕೆಲಸ. ರಾತ್ರಿ ಗಾಳಿಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವ ಕೆಆರ್ಎಸ್ ಡ್ಯಾಂಗೆ 10,000 ಕ್ಯೂಸೆಕ್ನ ಒಳಹರಿವು ಹೆಚ್ಚಳಾಗಿದೆ. ಇಂದು ಕೆಆರ್ಎಸ್ಗೆ 13,437 ಕ್ಯೂಸೆಕ್ ಒಳಹರಿವು ಇದ್ದು ಈ ವರ್ಷದಲ್ಲಿ ಇದೇ ಅಧಿಕ ಪ್ರಮಾಣದ ಒಳಹರಿವು. ನಿನ್ನೆ ಕೆಆರ್ಎಸ್ಗೆ 3,856 ಕ್ಯೂಸೆಕ್ ಒಳಹರಿವಿತ್ತು. 24 ಗಂಟೆ ಅವಧಿಯಲ್ಲಿ 10,000 ಕ್ಯೂಸೆಕ್ ಒಳಹರಿವು ಹೆಚ್ಚಳಾಗಿದೆ. ಒಂದೇ ದಿನದಲ್ಲಿ ಡ್ಯಾಂಗೆ 1 ಟಿಎಂಸಿಗೂ ಅಧಿಕ ನೀರು ಹರಿದು ಬಂದಿದೆ. 49.452 ಟಿಎಂಸಿ ಗರಿಷ್ಠ ಸಾಮರ್ಥ್ಯದ ಕೆಆರ್ಎಸ್ನಲ್ಲಿ 16.118 ಟಿಎಂಸಿ ನೀರು ಸಂಗ್ರಹ ಆಗಿದೆ. ನಿನ್ನೆ 15.007 ಟಿಎಂಸಿ ನೀರಿತ್ತು. 124.80 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ 90.30 ನೀರಿದ್ದು 124.80 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ 90.30 ಅಡಿಯಷ್ಟು ನೀರಿದ್ದು ಇಂದಿನ ಹೊರಹರಿವು 478 ಕ್ಯೂಸೆಕ್ ಇದೆ.